ನಮ್ಮ ಜೊತೆ ಹಿರಿಯ ನಟರಾದಂತಹ ಮುಖ್ಯಮಂತ್ರಿ ಚಂದ್ರು ಸರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಿರಿಯ ನಟಿ ಬಿ ಸರೋಜಾ ದೇವಿಯವರು ಕಳೆದ 6 ದಶಕಗಳಿಂದ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿರುವಂಥ ನಟಿ, ಪಂಚಭಾಷಾ ತಾರೆ, ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ನಿಮ್ಮ ಮತ್ತು ಅವರ ಒಡನಾಟದ ಬಗ್ಗೆ ಹೇಳೋದಾದ್ರೆ ಸರ್. ನಾನು ಹೆಚ್ಚು ಚಿತ್ರಗಳು ಮಾತ್ರ ಮಾಡೋಕ್ಕಾಗಿಲ್ಲ. ನಾನು ಬರೋದಕ್ಕೆ ಮುಂಚಿನ ದೊಡ್ಡ ನಟಿಯವರು. ಬಹುತೇಕ 60 ವರ್ಷ ಸುದೀರ್ಘ ಕಾಲ ಚಿತ್ರರಂಗದಲ್ಲಿ ಮೆರೆದಂತವ್ರು ಅನ್ನೋದಕ್ಕಿಂತ ದೊಡ್ಡ ಅಭಿನೇತ್ರಿ ಆದಂತವ್ರು. ಆಮೇಲೆ ನಾನು ಬಹಳ ಸಂತೋಷ ಪಡೋದು, ವಯಸ್ಸು ಆಗಿತ್ತು, ತುಂಬಾ ದುಃಖ ಪಡುವಂತದಕ್ಕಿಂತ ಬೇರೆ ರೀತಿಯಲ್ಲಿ ಮಲ್ಕೊಂಡು ಕಾಯಿಲೆ ಬಿದ್ದೇನೋ ಆಗೋದಕ್ಕೆ ಮುಂಚೆ ಇದಾಗಿದೆ. ಅದರಿಂದ ದುಃಖ ಪಡುವಂತದ್ದಲ್ಲ. ಆದ್ರೆ ದುಃಖ ಏನಾದ್ರೆ ದೊಡ್ಡ ರತ್ನವನ್ನ, ಅಭಿನಯ ಇದರಲ್ಲಿ ದೊಡ್ಡ ರತ್ನವನ್ನು ಕಳ್ಕೊಂಡಿದ್ದೀವಿ ಭಾರತ ದೇಶ ಮತ್ತು ಕರ್ನಾಟಕ ಅಂತ. ಯಾಕಂದ್ರೆ 5-6 ಭಾಷೆಗಳಲ್ಲಿ ಮೆರೆದಂತ ನಟಿ. ಅವತ್ತಿನ ಕಾಲದ ಎಲ್ಲಾ ನಟರ ಜೊತೆನಲ್ಲೂ ಕೂಡ ನಾಯಕಿಯಾಗಿ ಮಾಡಿ, ಬರೀ ನಾಯಕಿ ಎಲ್ಲ, ಬ್ರ್ಯಾಂಡ್ ಒಪ್ಪೋದು, ಸರೋಜಾದೇವಿಯ ಪಾತ್ರ ತೋರಿಸ್ತಂಥವ್ರು. ಅದು ಬಿಟ್ಟು ಇನ್ನೊಂದು ಭಾಗ ನೋಡೋದಾದ್ರೆ ಸಾಂಸಾರಿಕವಾಗೂ ಜೀವನ ಮಾಡಿದಂಥವ್ರು. ಅದೆಲ್ಲಕ್ಕಿಂತ ಸಾಮಾಜಿಕವಾಗಿ ಕಾಳಜಿ, ಕಳಕಳಿ, ಮೃದು ಸ್ವಭಾವ, ಅಥವಾ ಸಹೃದಯಿ, ಆಮೇಲೆ ಸೆಲೆಬ್ರಿಟಿ ಅಂತಕ್ಕಂತ ಒಂದು ಹಮ್ಮು ಬಿಮ್ಮು ಅವೆಲ್ಲ ಏನು ಇಲ್ಲದೆ ಇರ್ತದೆ. ಅವರು ಬರೀ ಪಾತ್ರ ಮಾಡೋದಷ್ಟೇ ಅಲ್ಲ, ಆಚೆ ಬಂದಾಗ ಶಿಸ್ತು, ಆಮೇಲೆ ಡೆಕೋರಮ್, ಎಲ್ಲಾನು ಹೋಗ್ಬೇಕಾದ್ರೆ ಒಂದು ಡಿಸಿಪ್ಲಿನ್ ಆಗಿ ಹೋಗ್ತಿದ್ರು. ಆಮೇಲೆ ನಮ್ಮ ಕಲ್ಚರ್ ಇದೆಯಲ್ಲ, ಆ ಕಲ್ಚರ್ ನ ರೆಪ್ರೆಸೆಂಟ್ ಮಾಡ್ತಿದ್ದೇನೋ ಅಂತ ಅನ್ನಿಸ್ತಕ್ಕ. ಅವ್ನು ಆಚೆ ಬರ್ಬೇಕಾದ್ರೆ ಒಳ್ಳೆ ಬಟ್ಟೆಯನ್ನ ಹಾಕೊಂಡು ಮನೆ ಒಳಗಡೆ ಯಾರೋ ಒಬ್ಬ ತಾಯಿನೋ ಅಜ್ಜಿನೋ, ಅಜ್ಜಿ ಅಂತ ಹೇಳ್ಬೋದು, ಅಥವಾ ಅಕ್ಕ ತಮ್ಮ ದೊಡ್ಡಮ್ಮ ಇಂಥವ್ರು ನೋಡ್ದಂಗೆ ಆಗೋದು. ಆಮೇಲೆ ನಮ್ಮನ್ನೆಲ್ಲ ಚಿಕ್ಕವರಾದ್ರು ಕಿರಿಯರಾದ್ರು ನಮ್ಮ ಮಾತುಗಳನ್ನ, ನಮ್ಮ ಭಾಷೆಗಳನ್ನ, ಸಭೆಯನ್ನ ಮೆಚ್ಚಿ ತೋರಿಸ್ತಿದ್ರು, ಬೆಂತರ್ತಿದ್ರು. ಮನೆ ಕರೆದು ಕಾಫಿ ತಿಂಡಿ ಕೊಡೋರು. ನನ್ನ ಶ್ರೀಮತಿಯವ್ರಿಗೂ ತುಂಬಾ ಆತ್ಮೀಯರಾಗಿದ್ರು. ಆಮೇಲೆ ಎಲ್ಲಾದ್ರೂ ಭಾಷಣ ಮಾಡಿದ್ರೆ ಚಪ್ಪಾಳೆ ತಟ್ಟೋದ್ರ ಜೊತೆ ಕರೆದು ಅದ್ಭುತವಾಗಿ ಭಾಷಣ ಮಾಡೋದು ಅಂತ ಪ್ರೋತ್ಸಾಹದಿತ್ತಲ್ಲ, ಅದೆಲ್ಲ ಇತ್ತು. ಒಂದು ಮಾದರಿ ನಟಿಯಾಗಿದ್ರು ದಕ್ಷಿಣ ಭಾರತದಲ್ಲೇನೆ. ಜೊತೆಗೆ ಕರ್ನಾಟಕದ ಕೀರ್ತಿಯನ್ನ ಮೇಲಕ್ಕೆ ಎತ್ಕೊಂಡು ಹೋದಂತವ್ರು. ಅಭಿನಯದಲ್ಲಂತೂ ಅವ್ರನ್ನ ಮೀರಿಸ್ತಕ್ಕಂಥವ್ರು, ಅವ್ರು ಮಾಡಿದ ಪಾತ್ರ ಅವರೇ ಸೈ, ಆ ತರದವ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀನಿ. ನಾನು ಅವ್ರ ಜೊತೆ 3-4 ಪಿಕ್ಚರ್ಗಳು ಮಾಡಿದ್ದೆ. ಅದು ಜಡ್ಜ್ ಆಗಿ ಮಾಡಿದ್ರು, ನಾನ್ ಲಾಯರ್ ಆಗಿ ಮಾಡಿದ್ದೆ. ಅದೆಲ್ಲ ಮರ್ತಿದ್ದೀನಿ, ಹೆಸರುಗಳಿದ್ದಲ್ಲ. ಅಲ್ಲೆಲ್ಲಾನು ಅವ್ರು ಏನಾದ್ರು ತಿಂಡಿ ಗಿಂಡಿ ತೊಂದ್ರೆ ಹಂಚಿ ತಿನ್ನೋರು, ನಮ್ಗೆಲ್ಲ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಬಾಯಿ ತುಂಬಾ ಚಂದ್ರುಜಿ ಅನ್ನೋರು. ಇದೆಲ್ಲ ನೆನೆಸ್ಕೊಂಡಾಗ ಮನಸ್ಸಿಗೆ ನೋವಾಗುತ್ತೆ. ಅದೆಲ್ಲಕ್ಕಿಂತ ನಮ್ಮ ಸಿನಿಮಾ ಜಗತ್ತಿನಲ್ಲಿ ಒಂದು ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ದೊಡ್ಡ ಹೆಸರನ್ನು ಮಾಡದಂತ, ದೊಡ್ಡ ಕೀರ್ತಿಯನ್ನು ತಂದುಕೊಟ್ಟಂತ ಮಹಾನ್ ನಟಿಯ ಪಾದಾರವಿಂದರಿಗೆ ನಮಸ್ಕಾರ. ಕಳೆದ ಬಾರಿ ಯಾವಾಗ ತಾವು ಸಂಪರ್ಕದಲ್ಲಿ ಇದ್ರಿ, ಯಾವಾಗ ಮಾತಾಡ್ಸಿದ್ರಿ ಅಂತ? ಇತ್ತೀಚಿನ ದಿನಗಳಾಗಿಲ್ಲ, ಸುಮಾರು ದಿವಸಗಳಿಂದ ಯಾವ್ದೋ ಒಂದು ಪಿಕ್ಚರ್ ಬಹಳ ವರ್ಷಗಳಿಂದ ನಾವು ಮಾಡೋದ್ ನಿಲ್ಸಿದ್ರು. ಆಮೇಲೆ ಅದು ಪಾತ್ರಗಳು ಮಾಡ್ತಿದ್ರು. ಅದರಲ್ಲಿ ಬಹಳ ಗೆಸ್ಟ್ ರೋಲ್ ತರ ಏನೋ ಮಾಡಿದಾಗ ಅಲ್ಲಿ ಸಿಕ್ಕಿದ್ದು. ಅಲ್ಲಿ ಸಿಕ್ಕಿದಾಗ ಒಟ್ಟಿಗೆ ಊಟ ಮಾಡಿದ್ದು, ಅವ್ರ ಮನೆಗ್ ಕರ್ಸಿದ್ರು. ಅದಕ್ಕೂ ಹಿಂದೆ ಕರೆಸಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ, ನನ್ನ ಹೆಂಡತಿನ ಯಾವ್ದೋ ಒಂದು ಅಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರ ಅಂತ ಹೇಳಕ್ಕೋಸ್ಕರ ಕರೆಸಿ, ಮಾಮೂಲಿ ಎಲ್ಲಾ ಮಾತಾಡೋರು ನನ್ನ ಹೆಂಡತಿಗೂ ಕೂಡ ಏನೋ ಕುಂಕುಮ ಅದೇನೋ ಇದನ್ನೆಲ್ಲ ಕೊಡ್ತಾರಲ್ಲ, ಆ ತರದ್ದೆಲ್ಲ ಕೊಟ್ಟು ಕಳಿಸಿದ್ರು. ಅದನ್ನ ನೆನ್ಸ್ಕೊಂಡ್ರೆ ತರ ಕಣ್ಣಲ್ಲಿ ನೀರು ಬರುತ್ತೆ. ಮುಖ್ಯಮಂತ್ರಿ ಚಂದ್ರು ಸರ್, ನಮ್ಮ ವಾಹಿನಿಯೊಂದಿಗೆ ಮಾತಾಡೋದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್.